ಹಾಂ ನಡೀರಿ. ಗೋಪಣ್ಣ ಕೊಡಿ ಅಣ್ಣ. ಶಾಸಕರು ಕೂಡ ಆಗಿರುವಂತ ಜೆ.ಕೆ. ಕೃಷ್ಣಾರೆಡ್ಡಿ ಸರ್ ಅವರು ತಮ್ಮ ಮನಸ್ಸಿನಿಂದ ಇಂಥ ಒಂದು ಅದ್ಭುತವಾದ ಆಲೋಚಿಸಿದ್ದಾರೆ. ಅವರನ್ನ ಪ್ರೀತಿಯಿಂದ ವೇದಿಕೆ ಮೇಲೆ ಮಾಡ್ಕೊಳ್ಳೋಣ ಸರ್. ಮುಖ್ಯ ಅತಿಥಿಗಳಾಗಿ ನ್ಯಾಯಮೂರ್ತಿ ಗೋಪಾಲ್ ಗೌಡ ಅವರು, ಭಾರತದ ಸರ್ವೋಚ್ಚ ನ್ಯಾಯಾಲಯದ ಮಾಜಿ ನ್ಯಾಯಾಧೀಶರು, ಅವರು ಕೂಡ ಇವತ್ತು ನಮ್ಮೊಡನಿದ್ದಾರೆ. ನಮ್ಮ ಭಾಗ್ಯ ಸರ್, ದಯಮಾಡಿ ವೇದಿಕೆ ಮೇಲೆ ಆಗಮಿಸಿ ಸರ್. ಹಾಗೆ ಶ್ರೀ ಎಂ ಮಲ್ಲೇಶ್ ಬಾಬು ಸರ್ ಅವರು, ಗೌರವಾನ್ವಿತ ಸಂಸತ್ ಸದಸ್ಯರು ಕೂಡ ನಮ್ಮೊಡನೆ ಇದ್ದಾರೆ. ಕರ್ನಾಟಕ ಲೋಕಸಭೆ ಕೋಲಾರ ಕ್ಷೇತ್ರದಿಂದ ರೆಪ್ರೆಸೆಂಟ್ ಮಾಡ್ತಿರುವಂತವರು ಸರ್, ದಯಮಾಡಿ ವೇದಿಕೆ ಮೇಲೆ ಆಗಮಿಸಬೇಕು. ಹಾಗೆ ಶ್ರೀ ಜಿ.ಎನ್. ವೇಣುಗೋಪಾಲ್ ಅವರು ಯುವ ಸಂಸ್ಥೆಯ ವತಿಯಿಂದ ಕೂಡ ನೆರವೇರಿಸಲಾಗ್ತಾ ಇದೆ. ಸಂಸ್ಥೆಯ ಸಂಸ್ಥಾಪಕರು ಹಾಗೂ ನಿರ್ದೇಶಕರಾದಂತಹ ಶ್ರೀಮತಿ ದೀಪ್ತಿ ಎ.ಬಿ. ಅವರು ಕೂಡ ವೇದಿಕೆ ಮೇಲೆ ಆಸೀನರಾಗಬೇಕು. ವಿದ್ಯೆಯುಳ್ಳವನ ಮುಖವು ಮುದ್ದು ಬರುವಂತಿಕ್ಕು, ವಿದ್ಯೆ ಇಲ್ಲದವನ ಮರಿಮುಖವು ಹಾಳೂರ ಹದ್ದಿನಂತಿಕ್ಕು ಸರ್ವಜ್ಞ ಅಂತ ಹೇಳಿ ಸರ್ವಜ್ಞನವರ ಒಂದು ವಚನವನ್ನ ನಾವೆಲ್ಲರೂ ಕೇಳಿರ್ತೇವೆ, ತ್ರಿಪದಿಯನ್ನ. ಅಂಥ ವಿದ್ಯೆಯುಳ್ಳ ಮುದ್ದು ಮುದ್ದು ಮುಖಗಳೆಲ್ಲವೂ ಕೂಡ ಈಗ ನಮ್ಮೊಂದಿಗಿವೆ. ತಮ್ಮಲ್ಲಿರುವ ವಿದ್ಯೆಯನ್ನ ಇನ್ನೂ ವಿದ್ಯೆಗೆ ಮತ್ತಷ್ಟು ಹುಮ್ಮಸ್ಸನ್ನ ನೀಡಬೇಕು. ಮತ್ತು ಯಾವಾಗ ನಮ್ಮ ಯುವಕರು ಸದೃಢರಾಗ್ತಾರೆ, ಇದೇ ನಾಡಿನ ಪೆದ್ದೂರು ಗ್ರಾಮದಿಂದ ಬಂದವರು ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಮೂರ್ತಿ ಹಾಗೆ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಸ್ಪರ್ಧಾಲಯ ಆಚರಿಸಲಿಕ್ಕೆ ಹೋದಂತಹ ಶೋಕಾಚಾರ್ಯ ಎಲ್ಲವೂ ಕೂಡ ನಮಗೆ ತಿಳಿದೇ ಇದೆ. ಅದರಲ್ಲಿ ಈ ಚಿಂತಾಮಣಿಯ ಇಬ್ಬರು ಯುವಕರನ್ನ ಕೂಡ ನಾವು ಕಳ್ಕೊಂಡಿದ್ದೇವೆ. ಚಿಂತಾಮಣಿಯ ಪ್ರವೀಣ್ ಮತ್ತು ಶ್ರವಣ್ ಕುಮಾರ್ ಅವರು ಹಾಗೂ ಅಹಮದಾಬಾದ್ನಲ್ಲಿ ಸಾವಿಗೀಡಾದಂತಹ ಹಲವಾರು ಸಂತ್ರಸ್ತರ ಒಂದು
ಇವತ್ತು ಯಾವುದೇ ರೀತಿಯಾದಂಥ ಶುಲ್ಕ ಇಲ್ಲ. ನೀವು ಭಾಳ ಇಂಟ್ರೆಸ್ಟ್ ಆಗಿ ನೀವೆಲ್ಲರೂ ಕೂಡ ಆ ಒಂದು ಕ್ಲಾಸಸ್ಗೆ ಪ್ರತಿದಿನ ನಿಮಗೆ 2.5 ಗಂಟೆಗಳ ಕಾಲ ಅವಶ್ಯ ಇರುತ್ತೆ ಅನಿಸುತ್ತೆ. ಆ 2 ಗಂಟೆಗಳ ಕಾಲ ಇವತ್ತು ಯಾರ್ಯಾರು ನೀವು ಕ್ವಾಲಿಫೈ ಆಗಿದ್ದೀರಾ, ನೀವು 524 ಜನರಲ್ಲಿ ಇವತ್ತು 100 ಸ್ಟೂಡೆಂಟ್ಸ್ ಇವತ್ತು ಕ್ವಾಲಿಫೈ ಆಗಿದ್ದಾರೆ ಅಂದರೆ ಭಾಳ ಗ್ರೇಟ್. ಅದು ಭಾಳ ಗ್ರೇಟ್. ನಿಜವಾಗ್ಲೂ ಕೂಡ ನನಗೆ ಅನಿಸುತ್ತೆ ಇವತ್ತು ಯಾರು ಅಷ್ಟು ಇಂಟ್ರೆಸ್ಟ್ ಆಗಿ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ನೀವು ಇವತ್ತು ಆ 100ರಲ್ಲಿ ನೀವು ಯಾರ್ಯಾರು ಕ್ವಾಲಿಫೈ ಆಗಿದ್ದೀರಾ, ಬಹುಶಃ ನೀವು ಅದರಿಂದ ಹೇಗಿರುತ್ತೋ ಹೇಳೋಕ್ಕಾಗೋದಿಲ್ಲ. ಸರ್ಕಾರ, ಕರ್ನಾಟಕ ಸರ್ಕಾರ ಆಗಲಿ ಭಾರತ ಸರ್ಕಾರ ಆಗಲಿ ಇಂಥ ಕಾಲ್ವರ್ ನೋಟಿಫಿಕೇಶನ್ ಮಾಡಿದಾಗ ನೀವೆಲ್ಲರೂ ಕೂಡ 11 ತಿಂಗಳು ಇದರಲ್ಲಿ ತರಬೇತಿಯನ್ನು ತಗೊಂಡು ನೀವು ಹೋದಾಗ ಬಹುಶಃ ನಿಮ್ಮ ಅದೃಷ್ಟ. ಯಾಕೆಂದರೆ ನಮ್ಮ ತಾಲೂಕಿನಲ್ಲೇ ಇವತ್ತು ಮಿಂಡ್ಗಲ್ನಲ್ಲಿ ಒಬ್ಬರು ಅಧಿಕಾರಿ ಆಗಿದ್ದಾರೆ, ನಗರ ಭಾಗದಲ್ಲಿ ಇರ್ತಕ್ಕಂಥವ್ರು ಅಧಿಕಾರಿ ಆಗಿದ್ದಾರೆ, ಭಾಳ ಜನ ಅಧಿಕಾರಿಗಳಾಗಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಇವತ್ತು 100 ಜನ 524ರಲ್ಲಿ 100 ಕ್ವಾಲಿಫೈ ಆಗಿದ್ದೀರಾ ಅಂತ ಹೇಳಿದ್ರೆ ಬಹುಶಃ ನಿಮ್ಮ ಅದೃಷ್ಟ ಹೇಗಿರುತ್ತೆ ಅಂತ ಗೊತ್ತಾಗೋದಿಲ್ಲ. ನೀವು ಕೂಡ IAS ಆಗ್ಬೋದು, KAS ಆಗ್ಬೋದು, PSI ಆಗ್ಬೋದು, ಬ್ಯಾಂಕಿಂಗ್, ರೈಲ್ವೆ, ಅನೇಕ ಬೇರೆ ಬೇರೆ ಹುದ್ದೆಗಳಲ್ಲಿ ನೀವು ಕೂಡ ಕಾಣಿಸ್ಬೇಕು. ಆದರೆ ನಮ್ಮ ಕನಸು ನೀವು ಯಾವುದೇ ಒಂದು ಹುದ್ದೆಯಲ್ಲಿ ಕಾಣಿಸ್ಬೇಕು, ಅಂಥ ಹುದ್ದೆಗಳಲ್ಲಿ ಕಾಣಿಸ್ಬೇಕು ಅಂತೇಳಿ ಇವತ್ತು ನಮ್ಮ ಇನ್ನೂ ಹೆಚ್ಚಿನ ವಿಚಾರಗಳು ಗೋಪಾಲ್ ಗೌಡರು, ನಮ್ಮ ಸಂಸದರು, ವೇಣುಗೋಪಾಲ್ ಅವರು ಎಲ್ಲರೂ ಕೂಡ ಮಾತನಾಡ್ತಾರೆ. ಆದರೆ ಇದರ ನಲ್ಲಿ ಇವತ್ತು ಈ ಥರ ಈ ಒಂದು ಪಾರ್ಟಿಸಿಪೇಟ್ ಮಾಡಿ ಮುಂದಿನ ನೀವು ಪ್ರತಿದಿನ ಪೇಪರ್ಗಳು ನೋಡ್ತಾ ಇದ್ದೀರಿ, ಪ್ರತಿದಿನ ಪೇಪರ್ ಓದುವಂಥದ್ದಾಗಬೇಕು. ನೀವು ಪ್ರತಿದಿನ ಪೇಪರ್ಗಳು ಓದಿದ್ರೆ ಬಹುಶಃ ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ಹುದ್ದೆಗಳಿಗೆ ಕಾಲ್ಫರ್ ಮಾಡ್ತಾರೆ ಅಂಥ ಸಂದರ್ಭದಲ್ಲಿ ನೀವು 11 ತಿಂಗಳು ನೀವು ಮತ್ತೆ 1 ತಿಂಗಳು 2 ತಿಂಗಳು ಬರೋದು ಮತ್ತು ಬಿಟ್ಬಿಡೋದು ಹಾಗಾಗಬಾರ್ದು. ನೀವು ಭಾಳ ಕಷ್ಟಪಟ್ಟು ಆ ಎಕ್ಸಾಮ್ ಏನು ಟೆಸ್ಟ್ ಕಂಡಕ್ಟ್ ಮಾಡಿದ್ರು ಅದರಲ್ಲಿ ನೀವು ಪಾಸ್ ಆಗಿದ್ದೀರಾ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ನಿಮಗೆ ಯಾವುದೇ ಒಂದು ಹುದ್ದೆ ಲಭಿಸುತ್ತೆ ಅನ್ನುವಂಥ ವಿಶ್ವಾಸ ನನಗಿದೆ. ಹಾಗಾಗಿ ನೀವು 26ನೇ ತಾರೀಕಿನಿಂದ 11 ತಿಂಗಳುಗಳ ಕಾಲ ನೀವು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿ. ಯಾಕೆಂದರೆ ಸ್ಪರ್ಧಾಲಯದವರು ಇವತ್ತು ಭಾಳ ಒಳ್ಳೊಳ್ಳೆ ಕಡೆ ಹೈದ್ರಾಬಾದಿಂದ, ಮೆಡ್ರಾಸಿಂದ, ಬೇರೆ ಬೇರೆ ಕಡೆಯಿಂದ ಲೆಕ್ಚರರ್ಸ್ ಬರ್ತಾರೆ, ನಿಮಗೆ ಉಪನ್ಯಾಸವನ್ನು ಮಾಡ್ತಾರೆ. ಬೇರೆ ಬೇರೆ ಸಬ್ಜೆಕ್ಟ್ಸ್ ಬೇರೆ ಬೇರೆ ವೇರಿಯಸ್ ಸಬ್ಜೆಕ್ಟ್ಸ್ ಇರುತ್ತೆ. ಆದರೆ ನಿಮಗೆ ಇದರ ಅನುಭವ ಮುಂದಿನ ದಿನಗಳಲ್ಲಿ ಕಾಲ್ಫರ್ ಮಾಡಿದಾಗ, ಸರ್ಕಾರಗಳು ಕಾಲ್ಫರ್ ಮಾಡಿದಾಗ ಬೇರೆ ಬೇರೆ ಬ್ಯಾಂಕಿಂಗ್ ಇರ್ಬೋದು, ರೈಲ್ವೆ ಇರ್ಬೋದು, ಯಾವುದೇ ಹುದ್ದೆಗಳನ್ನು ಕಾಲ್ಫರ್ ಮಾಡಿದಾಗ ನಿಮಗೆ ಇದರಿಂದ ಹೆಚ್ಚು ಅನುಕೂಲ ಆಗುತ್ತೆ. ಅಂಥ ಹುದ್ದೆಗಳಲ್ಲಿ ನಮ್ಮ ಚಿಂತಾಮಣಿಯವರು ಕಾಣಿಸ್ಕೊಳ್ಬೇಕು ಅನ್ನುವಂಥ ಅಭಿಲಾಷೆ ನನಗಿದೆ. ಹಾಗಾಗಿ ಅದಾಗಲಿ ಎನ್ನುವಂಥ ಈ ಒಂದು ಸಂದರ್ಭದಲ್ಲಿ ಇವತ್ತು ನಮ್ಮ ಕನಸು ತರಬೇತಿಯನ್ನು ಪಡ್ಕೊಂಡು ನೀವು ಎಕ್ಸಾಮ್ ಹೋದರೆ ಖಂಡಿತ ನೀವು ಅಲ್ಲಿ ಯಶಸ್ಸಾಗ್ತೀರ, ಖಂಡಿತ ಒಳ್ಳೆಯದಾಗುತ್ತೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಈ ಸಂದರ್ಭದಲ್ಲಿ ಮತ್ತೊಂದು ನಾನು ಇದು 11 ತಿಂಗಳು, ಯಾಕೆಂದರೆ ನೀವು ಪ್ರಾರಂಭದಲ್ಲಿ 1 ತಿಂಗಳು 2 ತಿಂಗಳು ಬಂದು ಮತ್ತೆ ಬಿಡುವಂಥದ್ದಾಗಬಾರ್ದು. 11 ತಿಂಗಳು ಕೂಡ ಈ ತರಬೇತಿಗಳಲ್ಲಿ ಭಾಗವಹಿಸಬೇಕು. ನಿಮ್ಮ ಖಂಡಿತ ಒಳ್ಳೆಯದಾಗಲಿ. ನಿಮ್ಮ ಕುಟುಂಬಗಳಲ್ಲಿ ಕೂಡ ತಂದೆ ತಾಯಿಯರು ಬೇರೆ ಬೇರೆ ವಿಚಾರಗಳು, ಕನಸುಗಳನ್ನು ಹೊಂದಿರ್ತಾರೆ. ಆ ಕನಸುಗಳನ್ನು ಈಡೇರಿಸಬೇಕು ಅಂತ ಹೇಳಿದ್ರೆ ಎಲ್ಲರೂ ಕೂಡ 11 ತಿಂಗಳು ಇದರಲ್ಲಿ ಭಾಗವಹಿಸಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಮತ್ತು ಇವತ್ತು ಸ್ಪರ್ಧಾಲಯನ್ಸ್ ಇವತ್ತು ಅವರ ಜೊತೆಗೆ ಅವರು ಕೂಡ ಚೆನ್ನಾಗಿ ನಡೆಸ್ತಾರೆ ಅನ್ನುವಂಥ ಒಂದು ವಿಶ್ವಾಸ, ನಂಬಿಕೆ. ಅವ್ರು ಟೆಸ್ಟ್ ಕಂಡಕ್ಟ್ ಮಾಡುವಾಗಲೇ ನನಗೆ ಅನಿಸ್ತು ಭಾಳ ಚೆನ್ನಾಗಿ ನಡೆಸ್ತಾರೆ ಅಂತ ಹೇಳಿ. ಬಹುಶಃ ಇನ್ನೊಂದು 3 ತಿಂಗಳು ಅವರು ಕ್ಲಾಸಸ್ ಎಲ್ಲ ನಾನು ಕೂಡ ನೋಡಿ ಅನಂತರ ಮತ್ತೆ ಇನ್ನೂ 100 ವಿದ್ಯಾರ್ಥಿಗಳಿಗೆ 2ನೇ ಹಂತದಲ್ಲಿ ಅವಕಾಶವನ್ನು ಮಾಡಿಕೊಡ್ತೇವೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ವಿಶೇಷವಾಗಿ ಮಾಧ್ಯಮಗಳು ಅವರು ಮತ್ತು ತಮಗೆಲ್ಲರೂ ಕೂಡ ವಂದಿಸುತ್ತಾ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರೂ ಕೂಡ ವಂದಿಸುತ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಜೈ ಹಿಂದ್, ಜೈ ಕನ್ನಡ.